ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಚೆನ್ನಾಗಿ ಪಿಕಪ್ ಆಗ್ತಾ ಇದೆ. ಇವತ್ತಿಗೆ 5ನೇ ದಿವಸ. ಸೊ ಎವ್ರಿ ಡೇ ನಾವು ನೋಡ್ತಿರಂಗೆ ಶನಿವಾರಕ್ಕಿಂತ ಶುಕ್ರವಾರಕ್ಕಿಂತ ಶನಿವಾರ ಜಾಸ್ತಿ ಇತ್ತು, ಶನಿವಾರದಿಂದ ಭಾನುವಾರದಿಂದ ಸೋಮವಾರ ಮಂಗಳವಾರಕ್ಕೆ ಗ್ರಾಫ್ ಅಪ್ವರ್ಡ್ ಹೋಗ್ತದೆ. ಯಾರ್ಯಾರು ಆಲ್ರೆಡಿ ಸಿನಿಮಾ ನೋಡಿದ್ದೀರಾ ಮತ್ತೊಮ್ಮೆ ಎಲ್ಲರಿಗೂ ಕೋಟಿ ನಮಸ್ಕಾರ. ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ನಾವು ಯಾವತ್ತಿಗೂ ಮರೆಯೋದಿಲ್ಲ. ಆ್ಯಂಡ್ ಇನ್ನೂ ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಥಿಯೇಟ್ರಲ್ಲಿ ಸಿನಿಮಾ ನೋಡುವಂಥ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಎಲ್ಲ ನನ್ನ ಪ್ರೀತಿಯ ಆಡಿಯನ್ಸ್ಗಳಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರಗಳು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಜೆಸ್ಟ್ ಮಾಡಿ ಎಲ್ಲರೂ ಬಂದು ಸೂತ್ರಧಾರನ ಎಂಜಾಯ್ ಮಾಡಿ. ಥ್ಯಾಂಕ್ ಯು. AP ಸ್ಕ್ರೀನಿಂಗ್ ಮಾಡಿದ್ವಿ ನಮ್ಮ ಸೂತ್ರಧಾರ ಸಿನಿಮಾದು. ನಮ್ಮ ಇಂಡಸ್ಟ್ರಿಯಲ್ಲಿ ಕೆಲವು ನಿರ್ಮಾಪಕರು, ನಿರ್ದೇಶಕರು ಹಾಗೂ ತುಂಬ ಜನ ಆರ್ಟಿಸ್ಟ್ಗಳನ್ನೆಲ್ಲ ಲಾಸ್ಟ್ ಟೈಮ್ ಕರೆಯೋಕ್ಕಾಗಿಲ್ಲ. ಈ ಸತಿ ಅದಕ್ಕೆ ಕರೆದು ಒಂದು VIP ಸ್ಕ್ರೀನಿಂಗ್ ಮಾಡಿದ್ವಿ. VIP ಸ್ಕ್ರೀನಿಂಗಲ್ಲೂ ಇವಾಗ ಜನಗಳು ಹೆಂಗೆ ಪ್ರತಿಕ್ರಿಯೆ ನೀಡ್ತಿದ್ದಾರೆ ಎಂಟೈರ್ ಕರ್ನಾಟಕ, ಅದೇ ಥರ ಇವತ್ತು ಬಂದಿರೋಂಥ ಎಲ್ಲ VIPಗಳು ತುಂಬ ಒಳ್ಳೆ ಪ್ರತಿಕ್ರಿಯೆ ನೀಡಿದ್ದಾರೆ ಸೂತ್ರಧಾರಿ ಸಿನಿಮಾಗೆ. ದಿನೇ ಮಲ್ಟಿಪ್ಲೆಕ್ಸ್ಗಳಲ್ಲಾಗ್ಬೋದು ಎಲ್ಲ ಕಡೆಯೂ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾಯಿದೆ. ಕನ್ನಡ ಜನತೆಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಸೂತ್ರಧಾರಿ. ಇವತ್ತು ಬಂದಂತಹ ಎಲ್ಲ VIPಗಳಿಗೂ ಥ್ಯಾಂಕ್ ಯು ಸೋ ಮಚ್. ನಮಗೆ ತುಂಬಾ ಖುಷಿ ಇದೆ, ಯಾಕೆಂದರೆ 3-4 ಡೇಸಿಂದ ನಾವೆಲ್ಲ ಥಿಯೇಟರ್ ವಿಸಿಟ್ ಮಾಡ್ತಾ ಇದ್ದೀವಿ. ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಆಡಿಯನ್ಸ್ಗಿಂದ. ಸೊ ನಾವು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಹೇಗಿದೆ ಅವರ ರಿಯಾಕ್ಷನ್ಸ್ ಅಂತ ಹೇಳಿ. ನಿಜವಾಗ್ಲೂ ನಮಗೆ ತುಂಬಾ ಖುಷಿ ಇದೆ. ಅವ್ರ ರಿಯಾಕ್ಷನ್ಸ್ ನೋಡ್ಬೋದು, ಆ ಸಸ್ಪೆನ್ಸ್ನ ಅವರು ಕ್ಯಾರಿ ಮಾಡ್ತಾ ಇದ್ದಾರೆ. ಅವರು ಆ ಥರ ನೋಡ್ತಿರೋದು ನಮಗೆ ನಿಜವಾಗ್ಲೂ ಖುಷಿ ಇದೆ. ಸೊ ಒಂದು ಒಳ್ಳೆ ಸಿನಿಮಾಗೆ ನೀವು ನಿಜವಾಗ್ಲೂ ಸಪೋರ್ಟ್ ಮಾಡ್ತೀರಾ. ಒಂದು ಒಳ್ಳೆ ಸಿನಿಮಾ ಬಂದಾಗ ಕನ್ನಡ ಜನತೆ ಕೈ ಬಿಡಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಕನ್ನಡದ ಜನತೆಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ಬಂದಂತಹ ಎಲ್ರಿಗೂ ಥ್ಯಾಂಕ್ ಯು ಅಷ್ಟೇ. ಥ್ರೂಔಟ್ ಸಿನಿಮಾ ಒಂದು ಸಸ್ಪೆನ್ಸು ಏನಾಗ್ಬೋದು ಅನ್ನೋದು ಒಂದು ತೋರಿಸ್ತಾರೆ ಸಿನಿಮಾಲಿ. ಆ್ಯಂಡ್ ಐ ಥಿಂಕ್ ಒಂದು ಸೆಕೆಂಡ್ ಹಾಫ್, ಒಂದು ಸಿನಿಮಾನಲ್ಲಿ ಒಂದು ಕ್ಲೈಮ್ಯಾಕ್ಸ್, ಒಂದು ಸೆಕೆಂಡ್ ಹಾಫ್ ಅಂತ ನಾವು ಏನು ಕರಿತೀವಿ ಅದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಫಸ್ಟ್ ಹಾಫಲ್ಲಿ ಎಂಟರ್ಟೈನ್ಮೆಂಟು, ಒಂದು ಕತೆ ಅಂತ ಸ್ಟಾರ್ಟ್ ಆಗುತ್ತೆ, ಒಂದು ಓಪನಿಂಗ್ ಅಂತ ಇರುತ್ತೆ. ಬಟ್ ಇಂಟರ್ವೆಲ್ ಬ್ಲಾಕು ಏನಾಗ್ಬೋದು, ಇದು ಕತೆ ಎಲ್ಲಿಗೆ ತೊಗೊಂಡೋಗುತ್ತೆ ಅಂತ ಒಂದು ಇಂಟರ್ವೆಲ್ ಬ್ಲಾಕು ಎಷ್ಟು ಮುಖ್ಯನೋ ಅದು ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಕಿರಣ್ ಅವರು. ಆ್ಯಂಡ್ ಪ್ರತಿಯೊಬ್ಬರು ಪರ್ಫಾರ್ಮೆನ್ಸು ಅಪೂರ್ವರಾಗಿರ್ಬೋದು. ಆಮೇಲೆ ಮೊದಲನೇ ಬಾರಿಗೆ ಚಂದನ್ ಶೆಟ್ಟಿ ನಾಯಕನಾಗಿ ಈ ಸಿನಿಮಾ ನಡೆಸಿದ್ದಾರೆ. ಸೊ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಅವ್ರು ಒಂದು ಪೋಸ್ಟ್ ಹಾಕಿದ್ರು, ಎಷ್ಟೋ ವರ್ಷಗಳ ನಂತರ ಅವರು ಗಾಂಧಿನಗರದಲ್ಲಿ ಅವ್ರದ್ದೊಂದು ಕಟೌಟ್ ಬಂದೈತೆ ಅಂತ. ಸೊ ಖುಷಿ ಆಗ್ತದೆ ಒಂದು ನಾಯಕ ನಟನಾಗಿ ಈ ಸಿನಿಮಾಲಿ ಅಭಿನಯಿಸಿದ್ದಾರೆ. ಆ್ಯಂಡ್ ಫಸ್ಟ್ ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ, ಯಾಕಂದರೆ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಆ್ಯಂಡ್ ಒಂದು ಪೊಲೀಸ್ ಪಾತ್ರದಲ್ಲಿ ಮಾಡೋದಂತೂ ಮೊದಲನೇ ಸಿನಿಮಾಗೆ ಐ ಥಿಂಕ್ ಇಟ್ಸ್ ವೆರಿ ಟಫ್ ಜಾಬ್, ಬಟ್ ಈಸ್ ಕ್ಯಾರಿಡ್ ವಿತ್ ವೆರಿ ವೆಲ್. ಸೊ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೆಯದಾಗಲಿ. ಆ್ಯಂಡ್ ಅಪೂರ್ವ ಅವರು ಒಂದು ಸಿನಿಮಾ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ. ಬಟ್ ಈ ಸಿನಿಮಾಲಿ ಒಂದು ಗ್ಲ್ಯಾಮರ್ ಆಗಿರ್ಬೋದು, ಇಲ್ಲ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರ್ಬೋದು, ಸೆಂಟಿಮೆಂಟ್ ಆಗಿರ್ಬೋದು, 3 ಶೇಡ್ ಇರೋಂಥ ಒಂದು ಪಾತ್ರದಲ್ಲಿದ್ದಾರೆ. ಆ್ಯಂಡ್ ನವರಸನ್ ಸರ್ ಪ್ರೊಡ್ಯೂಸರು ಅನ್ಎಕ್ಸ್ಪೆಕ್ಟೆಡು, ಯಾಕಂದರೆ ಬರೀ ಇದಕ್ಕೆ ಹಣ ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇದರಲ್ಲಿ ನಟನೆ ಮಾಡಿದ್ದಾರೆ. ಸೊ ಅವ್ರಿಗೂ ಅಷ್ಟೇ ಒಂದು ಇನ್ವೆಸ್ಟಿಗೇಷನ್ ಪಾರ್ಟ್ ಬರುತ್ತೆ ಚಂದನ್ ಅವ್ರದ್ದು ಮತ್ತು ಅವ್ರದ್ದು ನವರಸನ್ ಅವ್ರದ್ದು. ತುಂಬ ಚೆನ್ನಾಗಿ ಮೂಡ್ ಬಂದೈತೆ ಅದು. ಆ್ಯಂಡ್ ವೆರಿ ನೈಸ್ ಒಂದು ಮೇಕಿಂಗ್ ಆಗಿರ್ಬೋದು ಅದಕ್ಕೆ, ಆ್ಯಂಡ್ ಒಂದು ಆ್ಯಕ್ಟಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಮೂಡ್ ಬಂದೈತೆ. ಆ್ಯಂಡ್ ಸಿನಿಮಾದ ಮೇಕಿಂಗು PKS ದಾಸ್ ಸರ್ ಐ ಥಿಂಕ್ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಪ್ರತಿಯೊಂದು ಫ್ರೇಮನ್ನು ತುಂಬ ಸುಂದರವಾಗಿ ತೋರಿಸಿದ್ದಾರೆ. ಸೊ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಪ್ರತಿಯೊಬ್ಬರನ್ನು ಸಿನಿಮಾನಲ್ಲಿ ಯಾರು ಮಾಡಿದಾರೋ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು. ಐ ಥಿಂಕ್ ಓಪನಿಂಗ್ 2 ಸಾಂಗ್ ಅಂತೂ ತುಂಬ ಕ್ಯಾಚ್ ಆಗಿದೆ. ಐ ಥಿಂಕ್ ಒಂದು ಸಿನಿಮಾಗೆ ಒಂದು ಇನ್ವಿಟೇಷನ್ನು ಸಾಂಗ್ ಅಂತ ನೀವು ಹೇಳ್ತೀವಿ, ಈ ಸಿನಿಮಾನಲ್ಲಿ ಐ ಥಿಂಕ್ ಒಂದು ಒಳ್ಳೆ ಇನ್ವಿಟೇಷನ್ ಅಂದರೆ ಸಾಂಗ್ಸು. ಸೊ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಸಾಂಗ್ಸು ತುಂಬ ಚೆನ್ನಾಗಿ ಬಂದೈತೆ. ಹಾಗೂ ನನ್ನ ಗೆಳೆಯರಾದ ಸಂಜಯ್ ಗೌಡರು ಅವರು ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾಲಿ. ಸೊ ವಿಶಿಂಗ್ ಹಿಮ್ ಆಲ್ಸೋ ಆಲ್ ದಿ ಬೆಸ್ಟ್. ಆ್ಯಂಡ್ ಪ್ರತಿಯೊಬ್ಬರು ಕಲಾವಿದರು ಎಲ್ಲ ಒಳ್ಳೆಯದಾಗಲಿ. ಸೂತ್ರಧಾರಿ ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ. ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ, ಎಲ್ಲ ಕಡೆ ಒಂದು ಒಳ್ಳೆ ಟಾಕ್ ಇದೆ ಸಿನಿಮಾ ಬಗ್ಗೆ. ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಸದಾ ಈ ಚಿತ್ರತಂಡ ನೀಡಲೇ. ಥ್ಯಾಂಕ್ ಯು. ನಾನು ರಮೋಲಾ. ಸೊ ಇವಾಗ ತಾನೇ ನಾವು ಸೂತ್ರಧಾರಿ ಮೂವಿ ಸೆಲೆಬ್ರಿಟಿ ಶೋನ ಮುಗಿಸ್ಕೊಂಡು ಬಂದ್ವಿ. ಮೂವಿ ತುಂಬ ಕ್ಯೂರಿಯಸ್ ಆಗಿದೆ, ಎಂಡಿಂಗಿಂದ ಲಾಸ್ಟ್ವರೆಗೂ ಎಲ್ಲೂ ಬೋರ್ ಆಗಲ್ಲ. ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ನೋಡಬೇಕಂತ ಅನ್ನಿಸುತ್ತೆ. ಆ್ಯಂಡ್ ಸ್ಪೆಷಲಿ ಮೈ ಗುಡ್ ಫ್ರೆಂಡ್ ಚಂದನ್ ಅವರು, ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ನ ನಾನು ನೋಡಿರಲಿಲ್ಲ, ಬಟ್ ತುಂಬ ಚೆನ್ನಾಗಿ ನ್ಯಾಚುರಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಅಂತಂದರೆ ಪ್ರೊಡ್ಯೂಸರ್ ನವರಸನ್ ಸರ್, ಅವರು ಕೂಡ ಈ ಚಂದನ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇವರಿಬ್ಬರು ಪ್ರೊಡ್ಯೂಸರ್ ಆ್ಯಂಡ್ ಹೀರೋ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಎಲ್ಲರೂ ಒಂದು ಸಲ ಬಂದು ನೋಡಬೇಕಂತ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿದೆ. ಬಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಲಾಸ್ಟ್ವರೆಗೂ ಎಂಜಾಯ್ ಮಾಡ್ಬೋದು, ನೋಡ್ಬೋದು. ಕ್ಯೂರಿಯಸ್ ಆಗಿದೆ, ಡಿಫ್ರೆಂಟಾಗಿ ಮಾಡಿದ್ದಾರೆ. ಆ್ಯಂಡ್ ಗುಡ್ ಲಕ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು.
ನಮಸ್ಕಾರ, ನಾನು ಅಂಬಾಲಿ ಭಾರತಿ. ಈಗ ತಾನೇ ಸೂತ್ರಧಾರಿ ಸಿನಿಮಾ ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿದೆ. ಚಂದನ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಆಗಲಿ, ಅಪೂರ್ವ ಅವ್ರ ಆ್ಯಕ್ಟಿಂಗ್ ಆಗಲಿ ಟಾಪ್ ನಾಚ್. ಆ್ಯಂಡ್ ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ. ಆ್ಯಂಡ್ ಮ್ಯೂಸಿಕ್ ಇಸ್ ಲೈಕ್ ನೆಕ್ಸ್ಟ್ ಲೆವೆಲ್. ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಒಳ್ಳೆ ಸಿನಿಮಾನ ಉಳಿಸ್ಕೋಬೇಕು ಜನರು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಕಿತಾ ಜಾರಾಮ್. ಸೊ ಇವತ್ತು ಸೂತ್ರಧಾರಿ ಸಿನಿಮಾ ಸೆಲೆಬ್ರಿಟಿ ಶೋ ಬಂದು ತುಂಬ ಖುಷಿ ಆಯಿತು. ಮೂವಿನ ನೋಡಿ ಕೂಡ ಅಷ್ಟೇ ಖುಷಿ ಆಯಿತು. ಸೂತ್ರಧಾರಿ, ಈ ಸಿನಿಮಾದ ಸೂತ್ರಧಾರಿ ಯಾರು ಅಂತ ಕಂಡುಹಿಡಿಯೋದೇ ಇಡೀ ಸಿನಿಮಾ ನಡೆಯುತ್ತೆ. ಫಸ್ಟ್ ಹಾಫಲ್ಲಿ ಅದೊಂದು ಕೇಸ್ ಇಟ್ಕೊಂಡು ಅದನ್ನು ಸಾಲ್ವ್ ಮಾಡ್ತಾರೆ. ಚಂದನ್ ಶೆಟ್ಟಿಯನ್ನು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತುಂಬ ಚೆನ್ನಾಗಿದೆ. ಹೀರೋಯಿನ್ ಅವರು ಕೂಡ ತುಂಬ ವರ್ಸಟೈಲ್ ಥರ ಕಾಣಿಸ್ಕೊತಾರೆ. ಅವ್ರದ್ದು 2 ಫೇಸಸ್ ಇರುತ್ತೆ. ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ನವರಸನ್ ಸರ್ನ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿ ಆಯಿತು. ಅಂದ್ಕೊಂಡಿರಲಿಲ್ಲ ಸರ್ ಇಷ್ಟು ಒಳ್ಳೆ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಮೂವಿಯಲ್ಲಿ ಅಂತ. ಟೈಟಲ್ ಸೂತ್ರಧಾರಿ ಏನಿದೆ, ಅವರು ಕ್ಯಾರೆಕ್ಟ್ರ್ ಏನು ಮಾಡಿದ್ದಾರೆ ಅನ್ನೋದು ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಆ ಕ್ಯಾರೆಕ್ಟ್ರಿಗೂ ಈ ಟೈಟಲ್ಗೂ ಎಷ್ಟು ಲಿಂಕ್ ಇದೆ ಅಂತ. ಸೊ ಇಷ್ಟು ಒಳ್ಳೆಯ ಸಿನಿಮಾ ಕನ್ನಡದಲ್ಲಿ ಬಂದಿದೆ. ಎಲ್ಲರೂ ತಪ್ಪದೆ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. May 9th ಆಲ್ರೆಡಿ ರಿಲೀಸ್ ಆಗಿದೆ. ನಿಮ್ಮ ಹತ್ತಿರದ ಇರೋ ಎಲ್ಲ ಚಿತ್ರಮಂದಿರದಲ್ಲೂ ಮೂವಿ ಬಿಡುಗಡೆ ಆಗಿದೆ. ಎಲ್ಲರೂ ಬಂದು ಮೂವಿನ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೊ ಮಚ್. ಹೆಸರು ರತ್ನಮಾಲಾ. ನೀವೆಲ್ಲ ನೋಡಿರ್ತೀರ. ಕಿರುತೆರೆ ಮತ್ತು ಚಲನಚಿತ್ರ ನಟಿ ಮತ್ತು ನಿರ್ಮಾಪಕಿ. ಸೂತ್ರಧಾರ ನಮ್ಮ ಚಂದನ್ ಶೆಟ್ಟಿಯವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋಯಿನ್ ಅಷ್ಟೇ ವೆರಿ ಗ್ಲಾಮರಸ್ಸಾಗಿ ಕಾಣಿಸಿದ್ದಾರೆ. ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತೂ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ನವರಸನ್ ಸರು ಆ್ಯಕ್ಟು ಮಾಡಿ, ಪ್ರೊಡ್ಯೂಸು ಮಾಡಿ ಮತ್ತು ಡೈರೆಕ್ಷನ್ ಎಲ್ಲ ಮಾಡಿರೋದು ತುಂಬಾ ಖುಷಿ. ಕತೆ ಹೇಗೇಗೋ ಹೋಗಿದೆ. ಅಂದರೆ ನಾವೆಲ್ಲ ಮಾತಾಡ್ಕೊಂಡ್ವಿ ಫಿಲಮ್ ನೋಡಿ. ಮಾಮೂಲಿ ಥರ ಇಲ್ಲ. ನಾವೇನೋ ಅಂದ್ಕೊಳ್ತೀವಿ, ಅದು ಏನೋ ಆಗ್ತಾ ಇರುತ್ತೆ ಕತೆ. ಕಿರಣ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಓವರಾಲ್ DOP ನಮ್ಮ ದಾಸ್ ಸರು ಮೊದಲೇ ಹೇಳಬೇಕಾ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಟೋಟಲ್ ಡ್ಯಾನ್ಸ್ ಆಗಲಿ, ಸಾಂಗ್ಸ್ ಆಗಲಿ, ಆಮೇಲೆ RR ಆಗಲಿ, ಪ್ರತಿಯೊಂದು A to Z ಸೂಪರಾಗಿದೆ. ಇಂಥ ಫಿಲಮ್ಗಳು ಬರಬೇಕು. ಕತೆನ ತುಂಬ ತಲೆ ಕೆಡಿಸ್ಕೊಂಡು ಮಾಡಿದ್ದಾರೆ. ಆ ಫಿಲಮ್ ನೋಡಬೇಕಾದ್ರೆ ಏನೋ ಅಂತ ಯಾರು ವಿಲ್ಲನ್ನು ಯಾರು ಹೀರೋ ಎಲ್ಲ ಟೋಟಲಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಕೊನೆಯಲ್ಲಿ ರಿವೀಲ್ ಆಗುತ್ತಲ್ಲ, ಅದು ತುಂಬ ಚೆನ್ನಾಗಿದೆ. ಎಲ್ಲ ಫಿಲಮ್ಗಳಲ್ಲೂ ನೋಡಿದ್ರೆ ಒಂದು ಇಮೇಜ್ ಬರುತ್ತೆ, ಯಾರು ಏನು, ಯಾರು ಹೀರೋ, ಯಾರು ವಿಲ್ಲನ್ನು ಅಂತ. ಬಟ್ ಇಲ್ಲಿ ಯಾರು ವಿಲ್ಲನ್ನು ಅಂತಲೂ ಗೊತ್ತಾಗಲ್ಲ, ಯಾರು ಕಾಮಿಡಿ ಅಂತಲೂ ಗೊತ್ತಾಗಲ್ಲ, ಯಾರು ಹೀರೋ ಅಂತಲೂ ಗೊತ್ತಾಗಲ್ಲ. ಆ ಥರ ಒಂದು ಟ್ವಿಸ್ಟಿಂಗ್ ಸಬ್ಜೆಕ್ಟು ತುಂಬ ಚೆನ್ನಾಗಿದೆ. ನಾಣಿಯವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಓವರಾಲ್ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಟೆಕ್ನಿಷಿಯನ್ಸು ಅಷ್ಟೇ, ಎಲ್ಲ ವಿಷಯದಲ್ಲೂ ತುಂಬ ನೀಟಾಗಿ ಬಂದಿದೆ ಫಿಲಮು. 100 days ಹೋದರೆ ತುಂಬಾ ಸಂತೋಷ. 100 days ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆಗಲಿ ಅಂತ ಹರಿಸ್ತೀನಿ. ಓಕೆ, ನಮಸ್ಕಾರ. ಇವತ್ತು ಸೂತ್ರಧಾರಿ ಸಿನಿಮಾ ನೋಡಿದೆ. ಒಂದು ಇವತ್ತು VIP ಶೋ, VIP ಸ್ಕ್ರೀನಿಂಗು. ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬ ಎಂಟರ್ಟೈನ್ಮೆಂಟ್ ಮಾಡೋ ಒಂದು ಕ್ರೈಮ್ ಥ್ರಿಲ್ಲರ್. ಅದರಲ್ಲಿ ನಮ್ಮ ನವರಸನವರು ಪ್ರೊಡ್ಯೂಸ್ ಮಾಡಿ ಒಂದು ಮೇಯ್ನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಜೊತೆ ನನ್ನ ಗೆಳೆಯ ಬಿಗ್ ಬಾಸ್ ಮೇಟ್ ಚಂದನ್ ಶೆಟ್ಟಿ ಹೀರೋವಾಗಿ ಮಾಡಿದ್ದಾರೆ. ಜೊತೆ ಅಪೂರ್ವ ಅವರು ಮಾಡಿದ್ದಾರೆ. ತುಂಬ ಒಂದು ಎಂಟರ್ಟೈನಿಂಗ್ ಸಾಂಗ್, 1-2 ಸಾಂಗ್ ತುಂಬ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಒಂದು ಬ್ಯೂಟಿಫುಲ್ ಕ್ರೈಮ್ ಥ್ರಿಲ್ಲರ್. ಅದರಲ್ಲಿ ತುಂಬ ಆಕ್ಯುಪೈಡ್ ಆಗಿರುತ್ತೆ. ಇಡೀ ಸಿನಿಮಾ ಆಕ್ಯುಪೈಡ್ ಆಗಿರುತ್ತೆ. ಕೊನೆ ಒಂದು 15 minutesಲ್ಲಿ ಮಾತ್ರ ಸಸ್ಪೆನ್ಸ್ ಏನು ಅನ್ನೋದು ರಿವೀಲ್ ಆಗುತ್ತೆ. ಓವರಾಲ್ ಇಟ್ ಈಸ್ ಎ ವೆರಿ ಗುಡ್ ಫಿಲಮ್. ಇಟ್ ವಿಲ್ ಎಂಟರ್ಟೈನ್ ಯು. ಡೋಂಟ್ ಮಿಸ್ ಸೂತ್ರಧಾರಿ. ಥ್ಯಾಂಕ್ ಯು.